ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಸೇಮ್ ಅದೇ ರೀತಿ ನಾವು ಮಶ್ರೂಮ್ ಬಿರಿಯಾನಿನ ಮಾಡೋಣ. ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಮನೇಲೇ ಟ್ರೈ ಮಾಡಿ ನೋಡಿ, ಹಾಗೆಯೇ ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ 1 ಪ್ಯಾಕ್ ಬಟನ್ ಮಶ್ರೂಮ್ನ ಈ ಥರ ನೀಟಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಹಾಗೆಯೇ 1 ಲೋಟ ಅಕ್ಕಿ ನಾನು ತೊಗೊಂಡಿದ್ದೀನಿ. ಇದನ್ನು ಅರೌಂಡ್ 3 to 4 ಮೆಂಬರ್ಸ್ಗೆ ಸರ್ವ್ ಮಾಡ್ಬೋದು. ನಾನು ನೆಕ್ಸ್ಟು ಮಿಕ್ಸಿ ಜಾರಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಳ್ತೀನಿ. ಹಾಗೆಯೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ. ನೀವು ತುಂಬ ಬೆಳ್ಳುಳ್ಳಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 2 ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ಇದು ತುಂಬ ಸ್ಪೈಸಿ ಆಗಿದೆ, ಹಾಗಾಗಿ 2 ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಸ್ಪೈಸಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ. ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಕೊಳ್ತೀನಿ. ಇದು ಇವಾಗ ರುಬ್ಕೊಂಡಿದ್ದೀನಿ. ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ಒಂದು ಕುಕ್ಕರ್ನ ತೊಗೊಳ್ತೀನಿ. ಕುಕ್ಕರಲ್ಲಿ ನಿಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು 5 to 6 ಸ್ಪೂನಷ್ಟು ಈ ಥರ ಒಂದು ಸೌಟಲ್ಲಿ ಫುಲ್ ಆಯಿಲ್ನ ತೊಗೊಂಡಿದ್ದೀನಿ. 5 to 6 ಟೇಬಲ್ ಸ್ಪೂನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು. ಎಣ್ಣೆ ಬಿಸಿ ಆಗಿದೆ. ನೀವು ಈ ಥರ ಒಂದು 5 ರಿಂದ 6 ಚಕ್ಕೆ ಪೀಸ್ನ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಪಲಾವ್ ಎಲೆನ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3 ಏಲಕ್ಕಿ, 1 ಮರಾಠಿ ಮೊಗ್ಗು, ಹಾಗೆಯೇ 1 ಚಕ್ರ ಮೊಗ್ಗು, ಹಾಗೆ 3 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ತುಂಬ ಮಸಾಲೆ ಅನಿಸಲ್ಲ, ನಾರ್ಮಲ್ ಮಸಾಲೆ ಇರುತ್ತೆ. ಹಾಗಾಗಿ ನಾನು ತುಂಬ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಸ್ವಲ್ಪ ಈ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ನೆಕ್ಸ್ಟು ನಾನು 1 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೀನಿ. 1 ಮೀಡಿಯಮ್ ಸೈಜ್ ಆನಿಯನ್ನ ತೊಗೊಂಡ್ರೆ ಸಾಕಾಗುತ್ತೆ. ನೀವು ಈ ಮಶ್ರೂಮ್ ಬಿರಿಯಾನಿಗೆ ಟೊಮ್ಯಾಟೊ ಏನು ಯೂಸ್ ಮಾಡೋದು ಬೇಡ, ಜಸ್ಟ್ ಈರುಳ್ಳಿ ಹಾಕಿದ್ರೆ ಸಾಕು. ಈ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕಾಗತ್ತೆ. ನೀಟಾಗಿ ಆನಿಯನ್ನ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇದು ಇವಾಗ ಯಾವ ಥರ ಫ್ರೈ ಆಗಿದೆ ಅಂತ. ಇವಾಗ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಏನು ನೀರು ಹಾಕ್ಕೊಂಡಿದ್ದೀವೋ ಅದೆಲ್ಲ ನೀರು ಡ್ರೈ ಆಗೋ ಥರ ಎಣ್ಣೆ ಬಿಡಬೇಕು. ಆ ಲೆವೆಲ್ಗೆ ನೀವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಯಾವ ಥರ ಇದೆ ಅಂತ ಹೇಳಿ ಪೇಸ್ಟು. ಇದು ನೀಟಾಗಿ ಆಯಿಲಲ್ಲಿ ಫ್ರೈ ಆಗಿದ್ದೇನೆ. ಕಲರು ಸ್ವಲ್ಪ ಚೇಂಜ್ ಆಗುತ್ತೆ, ಹಾಗೆಯೇ ಆಯಿಲ್ ಸ್ವಲ್ಪ ಮೇಲೆ ಬರುತ್ತೆ. ಆವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಹೇಳಿ. ನೋಡಿ ಸ್ವಲ್ಪ ಆಯಿಲ್ ಬಿಡ್ತಾ ಇದೆ ಇವಾಗ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಕಂಪ್ಲೀಟಾಗಿ ನೀರು ಹೋಗಿದೆ. ಇದರಲ್ಲಿ ಆಲ್ಮೋಸ್ಟ್ ಆಯಿಲ್ ಮಾತ್ರ ಉಳ್ಕೊಂಡಿದೆ. ಇವಾಗ ನೀವು ಇದಕ್ಕೆ ನೀರು ಹಾಕ್ಕೊಳ್ಬೇಕು. 1 ಲೋಟ ಅಕ್ಕಿಗೆ ನೀವು 2 ಲೋಟ ನೀರು ಹಾಕ್ಕೊಳ್ಳಿ. ನೀವು ಮಶ್ರೂಮ್ನ ಯಾವುದೇ ಕಾರಣಕ್ಕೂ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಆವಾಗಲೇ ನಿಮಗೆ ನೀವು ಮನೆಯಲ್ಲಿ ಮಾಡಿದಾಗ ತುಂಬ ಚಿಕ್ಕದಾಗೆ ಆಗುತ್ತಲ್ವ, ಆ ಥರ ಆಗುತ್ತೆ. ನೀರು ಹಾಕ್ಕೊಂಡು ನೆಕ್ಸ್ಟು ನೀವು ಮಶ್ರೂಮ್ನ ಹಾಕ್ಕೊಳ್ಬೇಕಾಗತ್ತೆ. ಆವಾಗ ನಿಮಗೆ ಮನೇಲಿ ಮಾಡಿದಾಗ ಯಾವ ಥರ ಚಿಕ್ಕ ಮಶ್ರೂಮ್ ಆಗಿರುತ್ತೋ ಆ ಥರ ಆಗಲ್ಲ. ಇವಾಗ ಯಾವ ಸೈಜಲ್ಲಿ ಇದೆಯೋ ಸೇಮ್ ಅದೇ ಸೈಜಲ್ಲಿ ಮಶ್ರೂಮ್ ಇರುತ್ತೆ. ಈ ಥರ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ನಾವು ಮಶ್ರೂಮ್ ಬಿರಿಯಾನಿ ಮಾಡೋದ್ರಿಂದ ನಾವು ಮಶ್ರೂಮ್ ಏನು ತುಂಬ ಬೇಯಿಸೋದು ಬೇಡ ಅಲ್ವಾ, ಹಾಗಾಗಿ ಸ್ವಲ್ಪ 1 ವಿಷಲ್ ಹೊಡ್ಸಿದ್ರೆ ಸಾಕಾಗುತ್ತೆ. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದೇನೆ. ನೆಕ್ಸ್ಟ್ ನಾವು ಅಕ್ಕಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ.
ನೋಡಿ ಯಾವ ಥರ ಇದೆ ಅಂತ ಹೇಳಿ ಮಶ್ರೂಮ್ ಸೈಜ್ ಸ್ವಲ್ಪನೂ ಸಣ್ಣ ಆಗಲ್ಲ ನಾವು ಈ ಥರ ಪ್ರೊಸೀಜರಲ್ಲಿ ಮಾಡೋದ್ರಿಂದ. ನೋಡಿ ಇವಾಗ ನೀರು ಕುದೀತಾ ಇದೆ. ಇಷ್ಟು ಕುದ್ದಿದ್ದೇನೆ ನೀವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಅಕ್ಕಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ನೀವು ಅಕ್ಕಿಯನ್ನು ತೊಳೆದು ಒಂದು 5 ನಿಮಿಷ ಹಾಗೆ ಎತ್ತಿಟ್ಕೊಂಡಿರಿ. ಇವಾಗ ತೊಳೆದಿರೋ ಅಕ್ಕಿನ ಈ ನೀರಿಗೆ ಆ್ಯಡ್ ಮಾಡಿ. ನೀಟಾಗಿ ಈ ಥರ ಅಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಇದು ಇವಾಗ ವಿಷಲ್ ಆಗಿದೆ ನೋಡಿ. ಇವಾಗ ಪ್ರೆಷರ್ ಹೋಗಿದೆ. ನಾನು ಓಪನ್ ಮಾಡ್ಕೊಳ್ತೀನಿ. ನೋಡಿ ಯಾವ ಥರ ಮಶ್ರೂಮ್ ಇದೆ ಅಂತ ಹೇಳಿ. ಸ್ವಲ್ಪನೂ ಸೈಜ್ ಸಣ್ಣ ಆಗಿಲ್ಲ. ಈ ಥರ ಮಾಡೋದ್ರಿಂದ ಸೇಮ್ ಹೋಟೆಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇದೆ ಅಂತ ಹೇಳಿ. ಮಶ್ರೂಮ್ ಎಲ್ಲ ಸೇಮ್ ನಾವು ಯಾವ ಥರ ಹಾಕಿರ್ತೀವೋ ಅದೇ ಸೈಜಲ್ಲಿ ಇರುತ್ತೆ ನಾವು ಈ ಥರ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಮಾಡೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಉದ್ರುದ್ರಾಗಿ ಬಂದಿದೆ ಮಶ್ರೂಮ್ ಬಿರಿಯಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.